ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟ. ನಾವು ಯಾವುದೇ ಟಾಪಿಕ್ ತೊಗೊಂಡ್ರು ಫಸ್ಟ್ ಏನು ಮಾಡಬೇಕಂದ್ರೆ ಅದ್ರದ್ದು ಡೆಫಿನೇಷನ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನು ಫಸ್ಟ್ ತಿಳ್ಕೊಬೇಕು. ಸೊ ದಟ್ ಹೆಂಗೆ ಬಂದ್ರೂ ಸಾಲ್ವ್ ಮಾಡೋದು ತುಂಬ ಈಸಿ ಆಗುತ್ತೆ. ಓಕೆನಾ. ಈ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟದು ಫಸ್ಟು ಡೆಫಿನೇಷನ್ ನೋಡೋಣ. ಇಟ್ ಈಸ್ ಎ ಮ್ಯಾಥಮೆಟಿಕಲ್ ಮಾಡೆಲ್ ಯೂಸ್ಡ್ ಟು ರೆಕಗ್ನೈಸ್ ಪ್ಯಾಟ್ರನ್ಸ್ ಇನ್ ಸ್ಟ್ರಿಂಗ್ಸ್ ಆಫ್ ಸಿಂಬಲ್ಸ್. ಅಂದರೆ ಒಂದು ಸಿಂಬಲ್ಸ್ ಸ್ಟ್ರಿಂಗ್ ವ್ಯಾಲ್ಯೂಸ್ ಇರುತ್ತೆ ಅಲ್ವಾ, ಅದನ್ನು ರೆಕಗ್ನೈಸ್ ಮಾಡೋದಕ್ಕೆ ಒಂದು ಪ್ಯಾಟ್ರನ್ ಯೂಸ್ ಮಾಡ್ತೀವಿ, ಅದು ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟ. ಓಕೆನಾ. ಇದ್ರ ಡೆಫಿನೇಷನ್ ಕೇಳಿದ್ರೆ ಇಷ್ಟು ಬರೆದ್ಬಿಟ್ಟು ಅದಾದಮೇಲೆ ಇಟ್ ಈಸ್ ಡಿಫೈನ್ಡ್ ಬೈ ಫಾಲೋಯಿಂಗ್ ಕಾಂಪೊನೆಂಟ್ಸ್. ಈ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟನ ರೆಪ್ರೆಸೆಂಟ್ ಮಾಡೋದಕ್ಕೆ ನಮಗೆ ಟೋಟಲು 5 ಕಾಂಪೊನೆಂಟ್ಸ್ ಇರುತ್ತೆ. ಫಸ್ಟ್ ಒನ್ ಈಸ್ ಆಲ್ಫಾಬೆಟ್, ಅಂದರೆ ಯಾವ ವ್ಯಾಲ್ಯೂಸ್ ಇನ್ಕ್ಲೂಡ್ ಆಗಿದೆ ಅದನ್ನು ಆಲ್ಫಾಬೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಯೂ, ಸೆಟ್ ಆಫ್ ಸ್ಟೇಟ್ಸ್, ಅಂದರೆ ಯಾವ್ಯಾವ ಸ್ಟೇಟ್ನ ಯೂಸ್ ಮಾಡಿದ್ದೀವಿ ಅನ್ನೋದಕ್ಕೆ ಸೆಟ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಯೂ ನಾಟ್ ಅಂದರೆ ಇನಿಷಿಯಲ್ ಸ್ಟೇಟ್, ಸ್ಟಾರ್ಟಿಂಗ್ ಸ್ಟೇಟ್ ಯಾವುದು ಅದನ್ನು ರೆಪ್ರೆಸೆಂಟ್ ಮಾಡೋದು ಕ್ಯೂ ನಾಟ್. ಎಫ್ ಅಂದರೆ ಫೈನಲ್ ಸ್ಟೇಟ್, ಅಂದರೆ ಲಾಸ್ಟ್ ಸ್ಟೇಟ್ ಯಾವುದು ಅನ್ನೋದು ರೆಪ್ರೆಸೆಂಟ್ ಮಾಡೋದು ಎಫ್. ನೆಕ್ಸ್ಟ್ ಇದು ಬಂದ್ಬಿಟ್ಟು ಡೆಲ್ಟಾ ಅಂದರೆ ಟ್ರಾನ್ಸಿಷನ್ ಫಂಕ್ಷನ್. ಇದನ್ನು ಹೆಂಗೆ ಸಾಲ್ವ್ ಮಾಡೋದು, ಇದಂದರೆ ಏನು ಮೀನಿಂಗ್ ಅನ್ನೋದು ನಿಮಗೆ ಕಂಪ್ಲೀಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಅರ್ಥ ಆಗುತ್ತೆ. ಓಕೆನಾ. ಇದರಲ್ಲಿ ಈ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟದಲ್ಲಿ ನಾವು ಟೋಟಲ್ 3 ನೊಟೇಷನ್ನ ಯೂಸ್ ಮಾಡ್ತೀವಿ ಟು ರೆಪ್ರೆಸೆಂಟ್ ದ ಡಿ ಎಫ್ ಎ. ಅದು ಏನೇನು ನೊಟೇಷನ್ ಅಂದರೆ ಟ್ರಾನ್ಸಿಷನ್ ಡಯಾಗ್ರಾಮ್, ಕಾಂಪೊನೆಂಟ್ಸ್, ಟ್ರಾನ್ಸಿಷನ್ ಟೇಬಲ್. ಈ 3 ನೊಟೇಷನ್ನ ಯೂಸ್ ಮಾಡಿಕೊಂಡು ನಾವು ಡಿ ಎಫ್ ಎನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ. ಟ್ರಾನ್ಸಿಷನ್ ಡಯಾಗ್ರಾಮ್ ಅಂದರೆ ಏನಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟು ಟ್ರಾನ್ಸಿಷನ್ ಡಯಾಗ್ರಾಮ್ ಬರೆಯೋದಕ್ಕೂ ಮುಂಚೆ ಅದರಲ್ಲಿ ಯೂಸ್ ಮಾಡುವಂಥ ಸಿಂಬಲ್ಸ್ ಏನು ಅಂತ ನೋಡ್ಕೊಳ್ಳೋಣ. ನೋಡಿ, ಒಂದು ಸರ್ಕಲ್ ಇದ್ದು ಸ್ಟಾರ್ಟಿಂಗಲ್ಲಿ ಆರೋ ಮಾರ್ಕ್ ಇದ್ದರೂ ಬಿಫೋರ್ ಯಾವುದು ಸ್ಟೇಟ್ ಇಲ್ಲ ಅಂದರೆ ಇದನ್ನು ನಾವು ಇನಿಷಿಯಲ್ ಸ್ಟೇಟ್ ಅಂತ ಕರಿತೀವಿ. ಓಕೆನಾ. ಈ ಕಡೆನೂ ಆರೋ ಮಾರ್ಕ್ ಇದ್ದು ಮುಂದೆನೂ ಆರೋ ಮಾರ್ಕ್ ಇದ್ದರೆ ಇದು ಇನ್ ಬಿಟ್ವೀನ್ ಬರುವಂಥ ಸ್ಟೇಟು. ಓಕೆನಾ. ಇಲ್ಲಿ ನೋಡಿ, ಲಾಸ್ಟ್ ಆರೋ ಮಾರ್ಕ್ ಇದ್ದು ಲಾಸ್ಟ್ ನೆಕ್ಸ್ಟ್ ಯಾವುದು ಸ್ಟೇಟ್ ಇಲ್ದಲೆ ಡಬಲ್ ಸರ್ಕಲಲ್ಲಿ ರೆಪ್ರೆಸೆಂಟ್ ಆಗುತ್ತೆ ಅಲ್ವಾ, ಆ ಸ್ಟೇಟ್ಸ್ನ ನಾವು ಫೈನಲ್ ಸ್ಟೇಟ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಇವಾಗ ಈ ಡಯಾಗ್ರಾಮ್, ಟ್ರಾನ್ಸಿಷನ್ ಡಯಾಗ್ರಾಮ್ ಹೆಂಗೆ ಬರೆಯೋದು ಅಂತ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ಲು ಎ ಬಿನ ಬರಿಬೇಕು ಅಂದ್ಕೊಳ್ಳಿ. ಟ್ರಾನ್ಸಿಷನ್ ಡಯಾಗ್ರಾಮಲ್ಲಿ ಫಸ್ಟ್ ಏನು ತೊಗೋಬೇಕು, ಇನಿಷಿಯಲ್ ಸ್ಟೇಟ್ ತೊಗೋಬೇಕು, ದಟ್ ಈಸ್ ಕ್ಯೂ ನಾಟ್. ಎ ರೆಪ್ರೆಸೆಂಟ್ ಮಾಡಬೇಕು, Q1 ಸ್ಟೇಟಿಗೆ ಹೋಗ್ತಿದೆ. ಬಿ ರೆಪ್ರೆಸೆಂಟ್ ಮಾಡಬೇಕು, Q2 ಸ್ಟೇಟಿಗೆ ಹೋಗ್ತಿದೆ. ಫೈನಲ್ ಸ್ಟೇಟ್ ಯಾವುದು, Q2. ಇದಕ್ಕೆ ಡಬಲ್ ಸರ್ಕಲ್ ಮಾಡಬೇಕು. ಓಕೆನಾ. ಇದು ಟ್ರಾನ್ಸಿಷನ್ ಡಯಾಗ್ರಾಮ್ ಬರೆಯೋದು. ಆ್ಯಂಡ್ ಇವಾಗ ಇದಕ್ಕೆ ಕಾಂಪೊನೆಂಟ್ಸ್ ಹೆಂಗೆ ಬರೆಯೋದು ಅಂತ ನೋಡಿದ್ರೆ, ನೋಡಿ ಆಲ್ಫಾಬೆಟ್ ಅಂತ ಕೊಟ್ಟಿದ್ದಾರಲ್ವಾ, ಆಲ್ಫಾಬೆಟ್ ಏನು ಬರಿಬೇಕು ನೋಡಿ, ಸಿಗ್ಮಾ ಈಕ್ವಲ್ಸ್ ಏನೇನು ಆಲ್ಫಾಬೆಟ್ ಯೂಸ್ ಮಾಡಿದ್ದೀವಿ, A, B. ಸೆಟ್ ಆಫ್ ಸ್ಟೇಟ್ಸ್ ಅಂದರೆ ಯಾವ್ಯಾವ ಸ್ಟೇಟ್ಸ್ನ ಈ ಪ್ರಾಬ್ಲಮಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಪ್ರಾಬ್ಲಮಲ್ಲಿ ಯಾವ ಸ್ಟೇಟ್ನ ಯೂಸ್ ಮಾಡಿದ್ದೀವಿ, Q0, Q1, Q2. ಓಕೆನಾ. ಇದರಲ್ಲಿ ಇನಿಷಿಯಲ್ ಸ್ಟೇಟ್ ಯಾವುದು, Q0. ಸೊ Q0 ಈಸ್ ದ ಇನಿಷಿಯಲ್ ಸ್ಟೇಟ್. ಫೈನಲ್ ಸ್ಟೇಟ್ ಯಾವುದು, Q2 ಈಸ್ ದ ಫೈನಲ್ ಸ್ಟೇಟ್. ಟ್ರಾನ್ಸಿಷನ್ ಫಂಕ್ಷನ್ ಹೆಂಗೆ ಬರ್ಕೊಳ್ಳೋದು ಅನ್ನೋದು ನಾನು ಪ್ರಾಬ್ಲಮ್ ಮಾಡಬೇಕಾದ್ರೆ ಹೇಳ್ಕೊಡ್ತೀನಿ. ಓಕೆನಾ. ಕಾಂಪೊನೆಂಟ್ಸ್ ಬರೆಯೋದು ಗೊತ್ತಾಯ್ತಲ್ವಾ. ಟ್ರಾನ್ಸಿಷನ್ ಟೇಬಲ್ ಅಂದರೆ ಅದೇ ಟ್ರಾನ್ಸಿಷನ್ ಫಂಕ್ಷನ್ ಬರೆಯೋದನ್ನ ಟ್ರಾನ್ಸಿಷನ್ ಟೇಬಲಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಈ ಡಿಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟದಲ್ಲಿ ನಮಗೆ ಟೋಟಲ್ಲು 4 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇದೆ. ಈ 4 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ನು ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ರೆ ಅಂದರೆ ಅಷ್ಟೇ ಡಿ ಎಫ್ ಎನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಯಾವುದೇ ಕ್ವೆಶನ್ ಕೊಟ್ಟರು ಆರಾಮಾಗಿ ಅಲ್ಲಿ ಎಕ್ಸಾಮಲ್ಲಿ ಸಾಲ್ವ್ ಮಾಡಿ ಬರ್ಬೋದು. ಓಕೆನಾ. ಇವಾಗ ನೋಡಿ, ಫಸ್ಟು ಪ್ರಾಬ್ಲಮ್ ಏನಂದರೆ ಎಂಡಿಂಗ್ ವಿತ್ ಪರ್ಟಿಕ್ಯುಲರ್ ಸ್ಟ್ರಿಂಗ್. ಅಂದರೆ ಅವರು ಕ್ವೆಶನಲ್ಲಿ ಹೆಂಗೆ ಕೊಟ್ಟಿರ್ತಾರೆ ಅಂದರೆ ಸಮ್ ಸ್ಟ್ರಿಂಗ್, ಒಂದು ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ, ಅದರಲ್ಲಿ ಸ್ಟ್ರಿಂಗು ಎಂಡಿಂಗ್ ವಿತ್ ಸಮ್ ಸ್ಟ್ರಿಂಗ್ ಅಂತ ಕೊಡ್ತಾರೆ. ಎಂಡಿಂಗ್ ವಿತ್ AB ಅಂತ ಕೊಡ್ತಾರೆ ಅಂದ್ಕೊಳ್ಳಿ. ಆವಾಗ ಏನಂದರೆ ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಬಂದುಬಿಟ್ಟು AB ಇಂದ ಎಂಡ್ ಆಗಬೇಕು ಅಷ್ಟೇ. ಅದನ್ನು ಬಿಟ್ಟು ಸ್ಟಾರ್ಟಿಂಗಲ್ಲಿ ಎಷ್ಟಾದರೂ A's ಆದರೂ ಇರ್ಬೋದು, B's ಆದರೂ ಇರ್ಬೋದು, ಕಾಂಬಿನೇಷನ್ ಆಫ್ ಬೋತ್ ಆದರೂ ಇರ್ಬೋದು ಅಂತ ಅರ್ಥ. ನೆಕ್ಸ್ಟ್ ಸ್ಟಾರ್ಟಿಂಗ್ ವಿತ್ ಪರ್ಟಿಕ್ಯುಲರ್ ವ್ಯಾಲ್ಯೂ, ಇದರಲ್ಲಿ ಎಂಡಿಂಗ್ ವಿತ್ ಆಯ್ತಲ್ವಾ, ಇದರಲ್ಲಿ ನೋಡಿ ಸ್ಟಾರ್ಟಿಂಗ್ ವಿತ್ತು ಅದಾದಮೇಲೆ ಯಾವ ವ್ಯಾಲ್ಯೂಸ್ ಆದರೂ ಇರ್ಬೋದು. ಆ್ಯಸ್ ಎ ಪರ್ಟಿಕ್ಯುಲರ್ ಸಬ್ಸ್ಟ್ರಿಂಗ್, ಇದರಲ್ಲಿ ನೋಡಿ ಸ್ಟಾರ್ಟಿಂಗಲ್ಲೂ ಏನಾದರೂ ಇರ್ಬೋದು, ಎಂಡಿಂಗಲ್ಲೂ ಏನಾದರೂ ಇರ್ಬೋದು,
ಬಟ್ ಪರ್ಟಿಕ್ಯುಲರ್ ಆಗಿ ಇನ್ ಬಿಟ್ವೀನ್ ಸಬ್ಸ್ಟ್ರಿಂಗ್ ಇರುತ್ತೆ ಅಲ್ವಾ, ಅದು ಅವ್ರು ಏನು ಕಂಡೀಷನ್ ಕೊಟ್ಟಿರ್ತಾರೆ ಅದನ್ನೇ ಸ್ಯಾಟಿಸ್ಫೈ ಮಾಡಬೇಕು. ಈವನ್ ಆರ್ ಆಡ್ ನಂಬರ್ ಆಫ್ ಆಲ್ಫಾಬೆಟ್ಸ್. ಈವನ್ ಅಂದರೆ ಏನು, 2, 4, 6, 8 ಈ ಥರ ಈವನ್ ನಂಬರ್ ಆಫ್ ಎಸ್ ಆರ್ ಬಿಸ್ ಇರಬೇಕು, ಆರ್ ಆಡ್ ನಂಬರ್ ಆಫ್ ಎಸ್ ಆರ್ ಬಿಸ್ ಇರಬೇಕು. ಈ ಥರ ಕಂಡೀಷನಲ್ಲಿ ಕ್ವೆಶನ್ ಬರುತ್ತೆ. ಇದು 4 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಓಕೆನಾ. ಈ 4 ಟೈಪ್ಸ್ ಆಫ್ ಪ್ರಾಬ್ಲಮ್ಸಲ್ಲಿ ನೀವು ಎಷ್ಟು ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ತೀರಾ ಅನ್ನೋದಕ್ಕಿಂತ ಫಸ್ಟು ಆ ಟಾಪಿಕ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಅನ್ನೋದು ಇಂಪಾರ್ಟೆಂಟ್. ಓಕೆನಾ. ಯಾಕಂದರೆ ಟಾಪಿಕ್ ಅರ್ಥ ಮಾಡ್ಕೊಳ್ದೆ ನೀವು 20 ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡಿದ್ರು ನೋ ಯೂಸ್. ಎಕ್ಸಾಮಲ್ಲಿ ಬೇರೆ ವ್ಯಾಲ್ಯೂ ಕೊಟ್ಟು ಪ್ರಾಬ್ಲಮ್ ಕೊಟ್ಟರೆ ಸಾಲ್ವ್ ಮಾಡೋದಕ್ಕಾಗಲ್ಲ. ಸೊ ಒಂದೊಂದು ಟಾಪಿಕ್ನು ನೀವು ಕಂಪ್ಲೀಟಾಗಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಎಕ್ಸಾಂಪಲ್, ಡ್ರಾ DFA ಫಾರ್ ದ ಲ್ಯಾಂಗ್ವೇಜ್ ಅಕ್ಸೆಪ್ಟಿಂಗ್ ಸ್ಟ್ರಿಂಗ್ಸ್ ಎಂಡಿಂಗ್ ವಿತ್ 0011. ಓಕೆನಾ. ಅಂದರೆ ಅವರು ಒಂದು ಸ್ಟ್ರಿಂಗ್ನ ಕೊಟ್ಟಿದ್ದಾರೆ, ಆ ಸ್ಟ್ರಿಂಗಲ್ಲೇ ಆ DFA ಏನಿದೆ ಅದು ಎಂಡ್ ಆಗಬೇಕು. ಓಕೆನಾ. ಸೊಲ್ಯೂಷನ್ ನೋಡಿ, ಫಸ್ಟ್ ಇವಾಗ ಅವ್ರು ಏನಾದರೂ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರ್ತಾರೆ ಲ್ಯಾಂಗ್ವೇಜ್ನ, ಅಂದರೆ ಅದಕ್ಕೆ ಲ್ಯಾಂಗ್ವೇಜ್ನ ಬರ್ಕೋಬೇಕು ನಾವು. ಲ್ಯಾಂಗ್ವೇಜ್ ಇವಾಗ ಮಿನಿಮಮ್ ಸ್ಟ್ರಿಂಗ್ ಯಾವುದು, ಇಲ್ಲಿ ಕೊಟ್ಟಿರೋದೇ ಮಿನಿಮಮ್ ಸ್ಟ್ರಿಂಗ್ ಆಗಿರುತ್ತೆ. ಸೊ 0011. ಓಕೆನಾ. ನೆಕ್ಸ್ಟು ಹೆಂಗೆ ಬರುತ್ತೆ ಇದು, ಎಂಡಿಂಗ್ ವಿತ್ 0011 ಅಲ್ವಾ. ಸೊ ಎಂಡಿಂಗ್ ವಿತ್ 0011 ಅದಕ್ಕೂ ಮುಂಚೆ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ನಂಬರ್ ಆಫ್ ಝೀರೋಸ್ ಆದರೂ ತೊಗೋಬೋದು, ಯಾವ ಕಾಂಬಿನೇಷನ್ ಆಫ್ ಝೀರೋಸ್ ಆದರೂ ತೊಗೋಬೋದು, 1 ಆದರೂ ತೊಗೋಬೋದು. ಯಾಕಂದರೆ ಆಲ್ಫಾಬೆಟ್ ಏನಿದೆ 0 ಮತ್ತು 1 ಆಲ್ಫಾಬೆಟ್ಸ್ ಇದೆ ಅಲ್ವಾ. ಸ್ಟಾರ್ಟಿಂಗಲ್ಲಿ ಯಾವ ವ್ಯಾಲ್ಯೂಸ್ ಆದರೂ ತೊಗೋಬೋದು. ನೋಡಿ ಹಿಂಗೆ 101001 ಈ ಥರ ತೊಗೊಂಡು ಲಾಸ್ಟಲ್ಲಿ ಎಂಡಿಂಗ್ ಮಾತ್ರ 0011 ಈ ಥರ ಬರಬೇಕು. ಇದು ಬಂದ್ಬಿಟ್ಟು ಲ್ಯಾಂಗ್ವೇಜ್. ಇದೆಲ್ಲನೂ ಕೂಡ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಿದೆ. ಓಕೆನಾ. ಲ್ಯಾಂಗ್ವೇಜ್ ಹೆಂಗೆ ಬರ್ಕೊಳ್ಳೋದು ಅಂತ ಗೊತ್ತಾಯಿತು ಅಲ್ವಾ. ಈಗ ಲ್ಯಾಂಗ್ವೇಜ್ನ ಬರ್ಕೊಳ್ಳೋದು ಹೆಂಗೆ ಅಂತ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ. ಈ ಲ್ಯಾಂಗ್ವೇಜ್ನ ಬರ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂದರೆ, ಇದರಲ್ಲಿ ಒಂದು ಸ್ಟ್ರಿಂಗ್ನ ಕನ್ಸಿಡರ್ ಮಾಡಿಬಿಟ್ಟು ಅದಕ್ಕೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರಿಬೇಕಾಗತ್ತೆ. ಓಕೆನಾ. ನಾನಿವಾಗ ಮಿನಿಮಲ್ ಸ್ಟ್ರಿಂಗ್ ಏನಿದೆ 0011 ಅದನ್ನೇ ಕನ್ಸಿಡರ್ ಮಾಡ್ತೀನಿ. ನಾನು ನಿಮಗೆ ರೆಕಮೆಂಡ್ ಮಾಡೋದು ಅದೇ. ಎಕ್ಸಾಂಪಲಿ ಈಸಿ ಇರೋ ಸ್ಟ್ರಿಂಗ್ನ ತೊಗೊಂಡು ಅದಕ್ಕೆ ಡಯಾಗ್ರಾಮ್ ಬರೆದು ಟ್ರಾನ್ಸಿಷನ್ ಫಂಕ್ಷನ್ನ ಬರೆದ್ಬಿಡಿ. ಸೊ ಟೈಮ್ ಸೇವ್ ಆಗುತ್ತೆ ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ನೀವೇನಾದರೂ ದೊಡ್ಡ ಸ್ಟ್ರಿಂಗ್ನ ಕನ್ಸಿಡರ್ ಮಾಡಿ ಅದಕ್ಕೆ ಸಾಲ್ವ್ ಮಾಡ್ಕೊಂಡು ಕೂತ್ಕೊತೀರಾ ಅಂದರೆ ಇದಕ್ಕೇ ನೀವು ಅರ್ಧ ಗಂಟೆ 1 ಅವರ್ ವೇಸ್ಟ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಆಲ್ಮೋಸ್ಟ್ ಮಿನಿಮಲ್ ಸ್ಟ್ರಿಂಗ್ ಯಾವುದಿರುತ್ತೆ ಅದನ್ನೇ ಕನ್ಸಿಡರ್ ಮಾಡಿ ಅದಕ್ಕೇ ಬರೀರಿ. ಓಕೆನಾ. ಯಾವುದನ್ನು ಬರೆದ್ರು ಅಷ್ಟೇ ಮಾರ್ಕ್ಸ್ ಕೊಡೋದು ಅವರು. ಸೊ ಜಾಸ್ತಿ ಸುಮ್ಮನೆ ದೊಡ್ಡ ಸ್ಟ್ರಿಂಗ್ಸ್ನ ಕನ್ಸಿಡರ್ ಮಾಡ್ಕೊಂಡು ಬರೆಯೋದಕ್ಕೆ ಹೋಗಬೇಡಿ. ಫಸ್ಟ್ ಇವಾಗ ನಾನು ಇದನ್ನು ಕನ್ಸಿಡರ್ ಮಾಡ್ತಾಯಿದ್ದೀನಿ 0011. ಓಕೆನಾ. ಇದರಲ್ಲಿ ಯಾವುದಾದ್ರು ಆಲ್ಫಾಬೆಟ್ಸ್ ಇದೆ 0,1 ಅಲ್ವಾ. ಇವಾಗ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರಿಬೇಕಾದ್ರೆ ಫಸ್ಟ್ ಯಾವ ಸ್ಟೇಟ್ನ ತೊಗೋಬೇಕು, ಇನಿಷಿಯಲ್ ಸ್ಟೇಟ್ನ ತೊಗೋಬೇಕು. ಸೊ ಇನಿಷಿಯಲ್ ಸ್ಟೇಟ್ನ ನಾನು Q0 ಅಂತ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಫಸ್ಟ್ ಇನ್ಪುಟ್ ಯಾವುದು 0 ಟ್ರಾನ್ಸಿಷನ್ಸ್ ಟು ನೆಕ್ಸ್ಟ್ ಸ್ಟೇಟ್, ಅದು Q1 ಸ್ಟೇಟ್. ನೆಕ್ಸ್ಟ್ ಇನ್ಪುಟ್ 0 Q2 ಸ್ಟೇಟಿಗೆ ಹೋಗ್ತಿದೆ. ನೆಕ್ಸ್ಟ್ ಇನ್ಪುಟ್ 1 Q3 ಸ್ಟೇಟಿಗೆ ಹೋಗ್ತಿದೆ. ನೆಕ್ಸ್ಟ್ ಇನ್ಪುಟ್ 1 Q4 ಸ್ಟೇಟಿಗೆ ಹೋಗ್ತಿದೆ. ಓಕೆನಾ. ಟ್ರಾನ್ಸಿಷನ್ ಡಯಾಗ್ರಾಮ್ ಇಷ್ಟು ಬರೋದ್ವಾ ಇನ್ಪುಟ್ಗೆ. ಈ DFA ಅಲ್ಲಿ ಒಂದು ಕಂಡೀಷನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಆ ಕಂಡೀಷನ್ ಏನಂದರೆ, ಎವ್ರಿ ಸ್ಟೇಟ್ಸ್ ಏನಿದೆ ಆ ಎವ್ರಿ ಸ್ಟೇಟ್ಸಲ್ಲೂ ಎಲ್ಲ ಇನ್ಪುಟ್ಟು 1 ಟೈಮ್ ಆದರೂ ಟ್ರಾನ್ಸಿಟ್ ಆಗಿರಬೇಕು. 1 ಟೈಮ್ ಆದರೂ ಎಲ್ಲ ಇನ್ಪುಟ್ಟು ಟ್ರಾನ್ಸಿಟ್ ಆಗಿರಬೇಕು. ಓಕೆನಾ. ಇದು ಕಂಡೀಷನು. ಸೊ ಏನಂದರೆ ಇವಾಗ Q0 ಸ್ಟೇಟ್ ಇದೆ ಅಂದರೆ ಯಾವ್ಯಾವುದು ಇನ್ಪುಟ್ ಇದೆ 0 ಮತ್ತು 1 ಎರಡು ಇನ್ಪುಟ್ ಇದೆ ಅಲ್ವಾ. ಇವೆರಡು ಇನ್ಪುಟ್ಟು Q0 ಟ್ರಾನ್ಸಿಟ್ ಆಗಿರಬೇಕು. ಹಂಗೆ ಎಲ್ಲ ಸ್ಟೇಟಿಂದನೂ ಆ ಥರ ಟ್ರಾನ್ಸಿಟ್ ಆಗಿರಬೇಕು. ಓಕೆನಾ. ಈ ಕಂಡೀಷನ್ನ ಇದು ಸ್ಯಾಟಿಸ್ಫೈ ಮಾಡಬೇಕು. ಇದ್ರಲ್ಲಿ ನೋಡಿ, ಇದು ಫೈನಲ್ ಸ್ಟೇಟ್ ಬರ್ಕೋಬೇಕು. ಈ ಫೈನಲ್ ಸ್ಟೇಟು ಇನಿಷಿಯಲ್ ಸ್ಟೇಟು ಬರೆಯೋದು ನೀವೇನಾದರೂ ಮರೆತ್ರಿ ಅಂದರೆ ಪಕ್ಕಾ 2 ಇಲ್ಲ 1 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನೀವು ನೆನ್ಪಿಟ್ಕೊಂಡು ಇನಿಷಿಯಲ್ ಸ್ಟೇಟ್ನ ಫೈನಲ್ ಸ್ಟೇಟ್ನ ಮಿಸ್ ಮಾಡಿದ್ರೆ ಬರೀರಿ. ಓಕೆನಾ. ಇವಾಗ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋಣ. ಇವಾಗ Q0 ನೋಡಿ, Q0 0 ಇನ್ಪುಟ್ಟು Q1ಗೆ ಟ್ರಾನ್ಸಿಟ್ ಆಗಿದೆ. ಬಟ್ 1 ಇನ್ಪುಟ್ಟು ಟ್ರಾನ್ಸಿಟ್ ಆಗಿಲ್ಲ. 1 ಇನ್ಪುಟ್ನ ಟ್ರಾನ್ಸಿಟ್ ಮಾಡಬೇಕು. ಫಸ್ಟು ಇನ್ಪುಟ್ಟು ಸೆಲ್ಫಿಗೆ ಟ್ರಾನ್ಸಿಟ್ ಆಗುತ್ತಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಓಕೆನಾ. Q0 ಇಫ್ 1ನ ಸೆಲ್ಫಿಗೆ ಟ್ರಾನ್ಸಿಟ್ ಮಾಡಿದ್ರೆ ವ್ಯಾಲ್ಯೂ ಏನು ಬರುತ್ತೆ ನೋಡಿ, 1 0 0 1 1.
ಇದು ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಿದೆಯಾ? ಎಸ್ ಮಾಡ್ತಿದೆ. ಯಾಕಂದರೆ ಎಂಡಿಂಗ್ ವಿತ್ 0011 ಬರ್ತಿದೆ. ಅದ್ರದ್ದು ಬಿಗಿನಿಂಗಲ್ಲಿ ಎಷ್ಟು ನಂಬರ್ ಆಫ್ ಝೀರೋಸ್ ಇದ್ದರೂ ಒನ್ಸ್ ಇದ್ದರೂ ಅದು ನಮಗೆ ಮ್ಯಾಟ್ರ್ ಆಗಲ್ಲ. ಸೊ ಸೆಲ್ಫ್ ಒನ್ನ ತೊಗೊತೀವಿ. ಓಕೆನಾ? ಇವಾಗ ಕ್ಯೂ ನಾಟ್ ಸ್ಟೇಟ್ದು ಸ್ಯಾಟಿಸ್ಫೈ ಆಯಿತು. 2 ಕಂಡೀಷನ್ನು ಕೂಡ ಸ್ಯಾಟಿಸ್ಫೈ ಆಗಿದೆ. 0 ಟ್ರಾನ್ಸಿಟ್ ಆಗಿದೆ, 1 ಟ್ರಾನ್ಸಿಟ್ ಆಗಿದೆ. ನೆಕ್ಸ್ಟ್ ಇವಾಗ Q1 ಸ್ಟೇಟಲ್ಲಿ ನೋಡೋಣ. Q1 ಸ್ಟೇಟಲ್ಲಿ 0 ಟ್ರಾನ್ಸಿಷನ್ ಆಗಿದೆ, ಬಟ್ 1 ಟ್ರಾನ್ಸಿಷನ್ ಆಗಿಲ್ಲ ಅಲ್ವಾ? ಇವಾಗ 1 ಟ್ರಾನ್ಸಿಷನ್ ಮಾಡಬೇಕು Q1 ಸ್ಟೇಟಿಂದ. 1 ಟ್ರಾನ್ಸಿಷನ್ ಹೆಂಗೆ ಮಾಡೋದು? ಇಫ್ ಏನಾದರೂ ನಾವು ಫಸ್ಟ್ Q1ಗೆ ಸೆಲ್ಫ್ ತೊಗೊಂಡ್ರೆ ಏನಾಗುತ್ತೆ? Q1ಗೆ ಸೆಲ್ಫ್ ತೊಗೊಂಡ್ರೆ ಏನಾಗುತ್ತೆ? 1 ನೋಡಿ, 1 0 1 1 0 1 1 ನೋಡಿ, ಫೈನಲ್ ಎಂಡಿಂಗ್ ಏನಾಗ್ತಿದೆ? 1 0 1 1 ಇಂದ ಆಗ್ತಿದೆ, ಬಟ್ ಅದು ಸ್ಯಾಟಿಸ್ಫೈ ಆಗಲ್ಲ ಕಂಡೀಷನ್ಗೆ. ಸೊ ಇದಕ್ಕೆ ಸೆಲ್ಫ್ 1 ತೊಗೊಳೋದಕ್ಕಾಗಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ಬೋದು? Q1 ಇಂದ Q0ಗೆ ತೊಗೋಬೋದಾ ಅಂತ ಚೆಕ್ ಮಾಡೋಣ. ಇಫ್ ಏನಾದರೂ Q1 ಇಂದ Q0ಗೆ ತೊಗೊಂಡ್ರೆ 1 ಹೆಂಗೆ ಟ್ರಾನ್ಸಿಟ್ ಆಗುತ್ತೆ ನೋಡಿ? 1 0 1 0 0 1 1 ಆಗ್ತಿದೆ ಕಂಡೀಷನ್ನು. ಎಸ್, ಸ್ಯಾಟಿಸ್ಫೈ ಆಗ್ತಿದೆ. ಸೊ Q1 ಇಂದ Q0ಗೆ 1 ಟ್ರಾನ್ಸಿಷನ್ನ ತೊಗೋತಿದ್ದೀನಿ. ಓಕೆನಾ? ಇವಾಗ Q1 ಕಂಪ್ಲೀಟ್ ಆಯಿತು ಕಂಡೀಷನ್. ನೆಕ್ಸ್ಟ್ Q2ನ ನೋಡೋಣ. Q2 ಇಂದ 1 ಟ್ರಾನ್ಸಿಷನ್ ಆಗಿದೆ, 0 ಟ್ರಾನ್ಸಿಷನ್ ಮಾಡಬೇಕು. ಇದರಲ್ಲಿ Q2 ಅಲ್ಲಿ ಸೆಲ್ಫ್ 0 ಟ್ರಾನ್ಸಿಷನ್ ಮಾಡ್ಬೋದಾ? ನೋಡಿ, ಇಫ್ ಏನಾದರೂ ಸೆಲ್ಫ್ 0 ತೊಗೊಂಡ್ರೆ ವ್ಯಾಲ್ಯೂ ಹೆಂಗೆ ಬರುತ್ತೆ? 0 0 0 1 1 ಅಂದರೆ 0 0 0 1 1 ಬರುತ್ತೆ. ಸೊ ಎಂಡಿಂಗ್ ವಿತ್ 0 0 1 1 ಆಗ್ತಿದೆ ಅಲ್ವಾ? ಸೊ ತೊಗೋಬೋದು ಸೆಲ್ಫ್ 0 ಟ್ರಾನ್ಸಿಷನ್. ಓಕೆನಾ? Q2 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ Q3 ಅಲ್ಲಿ ಏನಿದೆ? 1 ಟ್ರಾನ್ಸಿಟ್ ಆಗಿದೆ, 0 ಟ್ರಾನ್ಸಿಟ್ ಆಗಿಲ್ಲ. ಇವಾಗ ಸೆಲ್ಫ್ ತೊಗೊಂಡ್ರೆ ಏನಾಗುತ್ತೆ? ಇದು ವ್ಯಾಲ್ಯೂ ನೋಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ. 1 0 1 ಬರುತ್ತೆ. ಎಂಡಿಂಗ್ 1 0 1 ಆಗುತ್ತಾ? ಇಲ್ಲ, ಆಗಲ್ಲ. ಸೊ ಇಫ್ Q3 ಇಂದ Q2 ತೊಗೊಂಡ್ರೆ ಏನಾಗುತ್ತೆ ನೋಡಿ? 1 0 1 1 1 0 1 1 ಆಗಲ್ಲ. ಸೊ Q3 ಇಂದ Q1ಗೆ ಆಗುತ್ತಾ ನೋಡೋಣ. Q3 ಇಂದ Q1ಗೆ ಏನಾದರೂ 0 ತೊಗೊಂಡ್ರೆ ನೋಡಿ, 0 0 1 0 0 1 1 ಎಸ್, ಸ್ಯಾಟಿಸ್ಫೈ ಆಗ್ತಿದೆ. ಸೊ ನಾನು Q3 ಇಂದ Q1ಗೆ 0 ಟ್ರಾನ್ಸಿಷನ್ನ ತೊಗೋತಿದ್ದೀನಿ. ಓಕೆನಾ? ನೆಕ್ಸ್ಟ್ ಇವಾಗ Q4 ಚೆಕ್ ಮಾಡಬೇಕು. Q4 ಇಂದ 0 ಟ್ರಾನ್ಸಿಷನು ಆಗಿಲ್ಲ, 1 ಟ್ರಾನ್ಸಿಷನು ಆಗಿಲ್ಲ. ಸೊ ಎರಡನ್ನೂ ಸ್ಯಾಟಿಸ್ಫೈ ಮಾಡಬೇಕು ನಾವು. ಫಸ್ಟ್ ಇವಾಗ 0 ಟ್ರಾನ್ಸಿಷನ್ ಎಲ್ಲಿಗೆ ತೊಗೋಬೋದು ಅಂತ ನೋಡೋಣ. Q3ಗೆ ತೊಗೊಳೋದಕ್ಕಾಗಲ್ಲ, ಯಾಕಂದರೆ Q3 ಇಂದನೇ ತೊಗೊಳೋದಕ್ಕಾಗಲ್ಲ ಅಂತ ನಾವು Q1ಗೆ ತೊಗೊಂಡಿದ್ದೀವಿ. ಸೊ ಅಲ್ಲೇ ನಿಮಗೆ ಅಂಡರ್ಸ್ಟುಡ್ಡು Q1ಗೆ 0ನ ತೊಗೋಬೇಕು. ನೆಕ್ಸ್ಟ್ 1 ಟ್ರಾನ್ಸಿಷನ್ನ ಎಲ್ಲಿ ತೊಗೋಬೋದು? 1 ಟ್ರಾನ್ಸಿಷನ್ನ Q0ಗೆ ತೊಗೋಬೇಕು. ಯಾಕೆ ಇಲ್ಲಿಗೆ ತೊಗೊಂಡ್ರೆ ಅಂದರೆ, ಇವಾಗ ಏನಾದರೂ ಇಲ್ಲಿಗೆ ತೊಗೊಂಡ್ರೆ 1 ಟ್ರಾನ್ಸಿಷನ್ ಎಂಡಿಂಗ್ ವಿತ್ ಏನಾಗುತ್ತೆ? 111 ಆಗಿಬಿಡುತ್ತೆ. ಬಟ್ ಎಂಡಿಂಗ್ ವಿತ್ ಏನಿರಬೇಕು? ನಮಗೆ 2 1s ಇರಬೇಕು, 2 0s ಇರಬೇಕು. ಸೊ ಇದು ಸ್ಯಾಟಿಸ್ಫೈ ಆಗಲ್ಲ. ಇಲ್ಲಿಗೆ ತೊಗೊಂಡ್ರೆ ಏನಾಗುತ್ತೆ? ಸೇಮ್ 111 ಆಗುತ್ತೆ. ಇಫ್ ಇಲ್ಲಿಗೆ ತೊಗೊಂಡ್ರೆ 111 ಆಗುತ್ತೆ. ಸೊ ಲಾಸ್ಟ್ Q0 ಏನಿದೆ ಅದಕ್ಕೆ ತೊಗೊಂಡಿದ್ದೀನಿ. ಓಕೆನಾ? ಇದು ಟ್ರಾನ್ಸಿಷನ್ ಡಯಾಗ್ರಾಮು. ಎಲ್ಲ ಕಂಡೀಷನ್ನು ಸ್ಯಾಟಿಸ್ಫೈ ಆಗೋ ಥರ ಬರಿಬೇಕು. ಫಸ್ಟು ಪ್ರಾಬ್ಲಮ್, ನೀವು ಇದನ್ನು ಫಸ್ಟು 1 ಶಾರ್ಟ್ ವೀಡಿಯೋಸ್ನ ವಾಚ್ ಮಾಡ್ತಿದ್ದೀರಾ ಅಂತ ತುಂಬ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲ್ಗಳಲ್ಲಿ ಈ ಥರ ಎಲ್ಲ ನಾನು ನಿಧಾನಕ್ಕೆ ಹೇಳ್ಕೊಡಲ್ಲ, ಎಲ್ಲನೂ ಫಾಸ್ಟಾಗೆ ಮಾಡ್ತಾ ಹೋಗ್ತೀನಿ. ಆವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬಿಕಾಸ್ ಎಲ್ಲ ಕ್ವಶನ್ಸ್ನು ಇಷ್ಟೇ ಸ್ಲೋ ಆಗಿ ಹೇಳ್ತಾ ಕೂತ್ಕೊಂಡ್ರೆ 1 hour ಆದರೂ ಮುಗಿಯೋದಿಲ್ಲ. ಓಕೆನಾ? ನೆಕ್ಸ್ಟ್ ಏನು ಬರಿಬೇಕು? ಕಾಂಪೊನೆಂಟ್ಸ್ ಬರಿಬೇಕಲ್ವಾ? ಕಾಂಪೊನೆಂಟ್ಸ್ ಬರೀಬೇಕಾದ್ರೆ ಫಸ್ಟ್ ಇವಾಗ ಟ್ರಾನ್ಸಿಷನ್ ಫಂಕ್ಷನ್ನ ಬರೆದ್ಬಿಡೋಣ. ಇದು ಒನ್ ಆಫ್ ದಿ ಕಾಂಪೊನೆಂಟ್ ಅಲ್ವಾ? ಸೊ ನೋಡಿ, ಇದರಲ್ಲಿ ಫಸ್ಟು ಇನಿಷಿಯಲ್ ಸ್ಟೇಟ್ ಯಾವುದಿದೆ? Q0ನ ಏನು 3ಇಂದ ರೆಪ್ರೆಸೆಂಟ್ ಮಾಡ್ತೀವಿ? ಆರೋ ಮಾರ್ಕಿಂದ. ಓಕೆನಾ? ನೆಕ್ಸ್ಟ್ ಸ್ಟೇಟ್ಸ್ ಹಂಗೆ ಬರ್ಕೋತೀನಿ. Q1 Q2 Q3 Q4. ಓಕೆನಾ? ಸ್ಟೇಟ್ಸ್ನ ಬರ್ಕೊಂಡಿದ್ದೀನಿ. ಆ್ಯಂಡ್ ಫೈನಲ್ ಸ್ಟೇಟ್ನ ಟ್ರಾನ್ಸಿಷನ್ ಟೇಬಲಲ್ಲಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಸ್ಟಾರಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸ್ಟಾರಿಂದ ಫೈನಲ್ ಸ್ಟೇಟ್ನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಇವಾಗ ಇನ್ಪುಟ್ ಯಾವುದಿದೆ? 0 ಮತ್ತು 1 ಇನ್ಪುಟ್ ಇದೆ ಅಲ್ವಾ? ನೋಡಿ, Q0 ಆನ್ ಇನ್ಪುಟ್ 0 ಎಲ್ಲಿಗೆ ಹೋಗ್ತಿದೆ? Q1ಗೆ ಹೋಗ್ತಿದೆ. Q0 ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗ್ತಿದೆ? ಸೆಲ್ಫ್ Q0ಗೆ ಹೋಗ್ತಿದೆ. ಇಷ್ಟೇ ಟ್ರಾನ್ಸಿಷನ್ ಟೇಬಲ್ ಬರೆಯೋದು, ತುಂಬ ಈಸಿ. Q1 ಇಂದ 0 Q2ಗೆ ಹೋಗ್ತಿದೆ, 1 Q0ಗೆ ಹೋಗ್ತಿದೆ.
Q2 ಇಂದ 0 ಸೆಲ್ಫಿಗೆ ಬರ್ತಿದೆ. ಸೊ Q2 1 ಎಲ್ಲಿಗೆ ಹೋಗ್ತಿದೆ, Q3ಗೆ ಹೋಗ್ತಿದೆ. Q3 ಇಂದ 0 Q1ಗೆ ಹೋಗ್ತಿದೆ. Q3 ಇಂದ 1 Q4ಗೆ ಹೋಗ್ತಿದೆ. Q4 ಇಂದ 0 ಎಲ್ಲಿಗೆ ಹೋಗಿದೆ, Q1ಗೆ ಹೋಗಿದೆ. 1 ಎಲ್ಲಿಗೆ ಹೋಗಿದೆ, Q0ಗೆ ಹೋಗಿದೆ. ಓಕೆನಾ, ಇದು ಬಂದ್ಬಿಟ್ಟು ಟ್ರಾನ್ಸಿಷನ್ ಟೇಬಲ್. ನೆಕ್ಸ್ಟ್ ಇದಕ್ಕೆ ಏನು ಬರಿಬೇಕು ನಾವು, 5 ಕಾಂಪೊನೆಂಟ್ಸ್ನ ಬರಿಬೇಕಲ್ವಾ. ಫಸ್ಟ್ ಕಾಂಪೊನೆಂಟ್ ಯಾವುದು, ಆಲ್ಫಾಬೆಟು. ಯಾವುದಾದ್ರು ಆಲ್ಫಾಬೆಟ್ಸ್ ಇದೆ ಇದರಲ್ಲಿ, 0,1. ಸ್ಟೇಟ್ಸು, ಸೆಟ್ ಆಫ್ ಸ್ಟೇಟ್ಸ್ ಬರಿಬೇಕಲ್ವಾ. ಯಾವ ಸ್ಟೇಟ್ಸ್ನ ಯೂಸ್ ಮಾಡಿದ್ದೀವಿ, Q0, Q1, Q2, Q3, Q4. ಓಕೆನಾ. ನೆಕ್ಸ್ಟು ಇದರಲ್ಲಿ ಇನಿಷಿಯಲ್ ಸ್ಟೇಟ್ ಯಾವುದು, Q0. ಸೊ Q0 ಈಸ್ ದ ಇನಿಷಿಯಲ್ ಸ್ಟೇಟ್. ಫೈನಲ್ ಸ್ಟೇಟ್ ಯಾವುದು, F, Q4. ಸೊ Q4 ಈಸ್ ದ ಫೈನಲ್ ಸ್ಟೇಟ್. ನೆಕ್ಸ್ಟ್ ಇನ್ನೊಂದು ಕಾಂಪೊನೆಂಟ್ ಯಾವುದು ಹೇಳಿ, ಟ್ರಾನ್ಸಿಷನ್ ಫಂಕ್ಷನ್ನು. ಸೊ ಟ್ರಾನ್ಸಿಷನ್ ಫಂಕ್ಷನ್ನ ನಾವು ಇಲ್ಲೇ ರೆಪ್ರೆಸೆಂಟ್ ಮಾಡಿದ್ದೀವಿ ಅಲ್ವಾ, ಮತ್ತೆ ಏನು ಬರೆಯೋ ಅವಶ್ಯಕತೆ ಇಲ್ಲ, ಇಲ್ಲೇ ಇದೆ ಅಷ್ಟೇ ಸಾಕು. ಓಕೆನಾ, ಇದು ಬಂದ್ಬಿಟ್ಟು ಫಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್ನ ನೋಡೋಣ ಇವಾಗ. ಫಸ್ಟ್ ಎಕ್ಸಾಂಪಲಲ್ಲಿ ಏನು ತೊಗೊಂಡಿದ್ವಿ, ಎಂಡಿಂಗ್ ವಿತ್ ಸಮ್ ಸ್ಟ್ರಿಂಗ್ನ ತೊಗೊಂಡು ಕನ್ಸಿಡರ್ ಮಾಡಿ ಸಾಲ್ವ್ ಮಾಡಿದ್ವಿ. ಈ ಎಕ್ಸಾಂಪಲ್ಲಿ ಸ್ಟಾರ್ಟಿಂಗ್ ವಿತ್ ಸಮ್ ಸ್ಟ್ರಿಂಗ್ ಬಂದರೆ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಓಕೆನಾ, ಸ್ಟಾರ್ಟಿಂಗ್ ವಿತ್ AAB ಅಂತ ಕೊಟ್ಟಿದ್ದಾರೆ ಕ್ವೆಶನಲ್ಲಿ. ಫಸ್ಟ್ ಏನು ಬರ್ಕೋಬೇಕು, ಇದಕ್ಕೆ ಲ್ಯಾಂಗ್ವೇಜ್ ಬರ್ಕೋಬೇಕು. ಮಿನಿಮಲ್ ಸ್ಟ್ರಿಂಗ್ ಏನಿರುತ್ತೆ, ಕೊಟ್ಟಿರೋ ಸ್ಟ್ರಿಂಗ್ ಆಗುತ್ತೆ AAB. ನೆಕ್ಸ್ಟು ಸೊ ಸ್ಟಾರ್ಟಿಂಗ್ ವಿತ್ AAB ಬಂದುಬಿಟ್ಟು ಅದಾದಮೇಲೆ ಎನಿ ನಂಬರ್ ಆಫ್ A's ಆದರೂ ತೊಗೋಬೋದು, ಎನಿ ನಂಬರ್ ಆಫ್ B's ಆದರೂ ತೊಗೋಬೋದು. AAB, BAB ಈ ಥರ ತೊಗೋಬೋದು. ಓಕೆನಾ, ಇದು ಬಂದುಬಿಟ್ಟು ಲ್ಯಾಂಗ್ವೇಜ್. ನೋಡಿ ಎಲ್ಲದರಲ್ಲೂ ಸ್ಟಾರ್ಟಿಂಗ್ ವಿತ್ AAB ಇದೆಯಾ, ಎಸ್ ಇದೆ. ಇವಾಗ ಏನು ಮಾಡಬೇಕು, ನಾವು ಇದಕ್ಕೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರಿಬೇಕು. ಫಸ್ಟು ಟ್ರಾನ್ಸಿಷನ್ ಡಯಾಗ್ರಾಮ್ ಬರಿಬೇಕು ಅಂದರೆ ಒಂದು ಸ್ಟ್ರಿಂಗ್ನ ಕನ್ಸಿಡರ್ ಮಾಡಬೇಕಲ್ವಾ. ನಾನು ಇಲ್ಲಿ ಸ್ಟ್ರಿಂಗ್ನ AABನೇ ಕನ್ಸಿಡರ್ ಮಾಡ್ತಿದ್ದೀನಿ. ಆಲ್ಫಾಬೆಟ್ಸ್ ಏನಿದೆ ಇದರಲ್ಲಿ, A, B ಇದೆ. ಇದಕ್ಕೆ ಇವಾಗ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. ಫಸ್ಟ್ ಇನಿಷಿಯಲ್ ಸ್ಟೇಟ್ Q0, ಫಸ್ಟ್ ಇನ್ಪುಟ್ A, Q1, ಸೆಕೆಂಡ್ ಇನ್ಪುಟ್ A, Q2, ಥರ್ಡ್ ಇನ್ಪುಟ್ B, Q3. ಓಕೆನಾ, ಇದು ಫೈನಲ್ ಸ್ಟೇಟ್ ಆಗುತ್ತೆ. ಓಕೆನಾ, ಇವಾಗ ಏನು ಮಾಡಬೇಕು, ಕಂಡೀಷನ್ ಚೆಕ್ ಮಾಡಬೇಕು. ಏನು ಕಂಡೀಷನು, ಎವ್ರಿ ಸ್ಟೇಟ್ಸು ಕೂಡ ಎಲ್ಲ ಇನ್ಪುಟ್ನ ಟ್ರಾನ್ಸಿಟ್ ಮಾಡಿದ್ಯಾ ಅಟ್ಲೀಸ್ಟ್ ಒನ್ ಟೈಮ್ ಅಂತ ಚೆಕ್ ಮಾಡಬೇಕು. ಇಲ್ಲಿ ನೋಡಿ Q0 A, B ಅಲ್ವಾ. A ಟ್ರಾನ್ಸಿಷನ್ ಆಗಿದೆ, B ಟ್ರಾನ್ಸಿಷನ್ ಆಗಿಲ್ಲ. Q1 A ಟ್ರಾನ್ಸಿಷನ್ ಆಗಿದೆ, B ಟ್ರಾನ್ಸಿಷನ್ ಆಗಿಲ್ಲ. Q2 ನೋಡಿ A ಟ್ರಾನ್ಸಿಷನ್ ಆಗಿಲ್ಲ, B ಟ್ರಾನ್ಸಿಷನ್ ಆಗಿದೆ. ಇವಾಗ ಇದನ್ನೆಲ್ಲ ನಾವು ಸ್ಯಾಟಿಸ್ಫೈ ಮಾಡಬೇಕು. Q0 ಆನ್ B ಇನ್ಪುಟ್ ಟ್ರಾನ್ಸಿಷನ್ ಆಗೋ ಥರ ಮಾಡಬೇಕು. ಏನು ಕೊಟ್ಟಿದ್ದಾರೆ ಇಲ್ಲಿ, ಸ್ಟಾರ್ಟಿಂಗ್ ವಿತ್ AABನೇ ಇರಬೇಕು. ಸೊ ಸ್ಟಾರ್ಟಿಂಗ್ ವಿತ್ B ಆಗೋದಕ್ಕಾಗಲ್ಲ, ಇಲ್ಲಿಂದ ಎಲ್ಲಿಗೂ ತಗೊಳ್ಳೋದಕ್ಕೂ ಆಗಲ್ಲ. ಯಾಕಂದರೆ ಇಫ್ ಏನಾದರೂ ಇದೇ ಇನಿಷಿಯಲ್ ಸ್ಟೇಟ್ ಆಗಿರೋದ್ರಿಂದ ಸೆಲ್ಫ್ ತೊಗೊಳೋದಕ್ಕೂ ಆಗಲ್ವಾ. ಇಫ್ ಏನಾದರೂ Q1ಗೆ ತೊಗೋತೀವಿ ಅಂದರೆ ಹೆಂಗೆ ಆಗಿಬಿಡುತ್ತೆ, BAB ಆಗುತ್ತೆ. ಸೊ ಅದು ಸ್ಯಾಟಿಸ್ಫೈ ಆಗಲ್ಲ. ಈ ಥರ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಇನ್ನೊಂದು ಸ್ಟೇಟ್ನ ಕನ್ಸಿಡರ್ ಮಾಡಬೇಕು, ದಟ್ ಈಸ್ ಕಾಲ್ಡ್ ಡೆಡ್ ಸ್ಟೇಟ್. ಓಕೆನಾ, ಡೆಡ್ ಸ್ಟೇಟ್. ಇದನ್ನು D ಅಂತಲೂ ಕನ್ಸಿಡರ್ ಮಾಡ್ಬೋದು, ಆರ್ ನೆಕ್ಸ್ಟ್ ಸ್ಟೇಟ್ Q4 ಅಂತಲೂ ಕನ್ಸಿಡರ್ ಮಾಡ್ಬೋದು. ಓಕೆನಾ, ಡೆಡ್ ಸ್ಟೇಟ್. ಡೆಡ್ ಸ್ಟೇಟಿಗೆ ಒಂದು ಕಂಡೀಷನ್ ಏನಂದರೆ ಅದಕ್ಕೆ ಸೆಲ್ಫ್ ಎಲ್ಲ ಇನ್ಪುಟು ಟ್ರಾನ್ಸಿಟ್ ಆಗಿರಬೇಕು. ಸೊ ಇದನ್ನು ಹಿಂಗೆ ಬರ್ಕೊಬಿಡ್ವಿ ಸ್ಟಾರ್ಟಿಂಗಲ್ಲಿ. ಓಕೆನಾ, ಇವಾಗ ಡೆಡ್ ಸ್ಟೇಟಿಗೆ Q0ಇಂದ B ಟ್ರಾನ್ಸಿಷನ್ನ ಮಾಡೋಣ. ಓಕೆನಾ, ಸ್ಯಾಟಿಸ್ಫೈ ಆಯಿತಾ. ನೆಕ್ಸ್ಟು Q1ಇಂದ A ಟ್ರಾನ್ಸಿಷನ್ ಆಗಿದೆ, B ಟ್ರಾನ್ಸಿಷನ್ ಆಗಬೇಕು. B ಟ್ರಾನ್ಸಿಷನ್ ಎಲ್ಲಿಂದ ತೊಗೊಳೋದಕ್ಕಾಗುತ್ತೆ, ಸ್ಟಾರ್ಟಿಂಗ್ ವಿತ್ AABನೇ ಆಗುತ್ತೆ. ಸೊ ಸೇಮ್ ಸಿಮಿಲರ್ ಇಲ್ಲಿಗೆ B ಬರುತ್ತೆ. ನೆಕ್ಸ್ಟ್ Q2ಇಂದ B ಟ್ರಾನ್ಸಿಷನ್ ಆಗಿದೆ, A ಟ್ರಾನ್ಸಿಷನ್ ಆಗಿಲ್ಲ. ಆವಾಗ ಏನು ಮಾಡೋದಕ್ಕಾಗುತ್ತೆ, ಸ್ಟಾರ್ಟಿಂಗ್ ವಿತ್ AAB ಅಂದರೆ 2 A's ಇರಬೇಕು, ಅದಾದಮೇಲೆ B's ಇರಬೇಕು. ಇದಕ್ಕೆ ಸೆಲ್ಫ್ A ತಗೋಬೋದಾ ಅಂತ ಕನ್ಸಿಡರ್ ಮಾಡೋಣ. ಇಫ್ ಏನಾದರೂ Q2ಗೆ ಸೆಲ್ಫ್ A ತೊಗೊಂಡ್ರೆ ಹೆಂಗಾಗುತ್ತೆ ನೋಡಿ, A ಸೆಲ್ಫ್ A B ಅಂದರೆ ಸ್ಟಾರ್ಟಿಂಗ್ ವಿತ್ 3 A's ಅದಾದಮೇಲೆ B ಬರ್ತಿದೆ. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ.
ಇದನ್ನು ಡೆಡ್ ಸ್ಟೇಟಿಗೆ ತೊಗೋಬೋದಾ, ಡೆಡ್ ಸ್ಟೇಟಿಗೆ ತೊಗೊಳ್ಬೋದಾ ಅಂತ ಚೆಕ್ ಮಾಡೋದಕ್ಕೂ ಮುಂಚೆ ಹಿಂದೆ ತೊಗೋಬೋದಾ ಅಂತ ಚೆಕ್ ಮಾಡೋಣ. ಇಫ್ Q2 ಇಂದ Q1ಗೆ ಕನ್ಸಿಡರ್ ಮಾಡಿಕೊಂಡ್ರೆ ಏನಾಗುತ್ತೆ ನೋಡಿ, ಎ ಎ ಎ ಎ ಬಿ ಆಗಲ್ಲ, ಈವನ್ Q0ಗೂ ಕೂಡ ಆಗಲ್ಲ. ಸೊ ಡೆಡ್ ಸ್ಟೇಟಿಗೆ ತೊಗೋಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ Q3 ಆನ್ ಇನ್ಪುಟ್ ಏನೂ ಕೂಡ ಆಗಿಲ್ಲ, ಆನ್ ಇನ್ಪುಟ್ ಬಿನೂ ಕೂಡ ಆಗಿಲ್ಲ. ಸೊ ಎರಡನ್ನೂ ಸ್ಯಾಟಿಸ್ಫೈ ಮಾಡಬೇಕು. ಈ ಕಂಡೀಷನ್ ಏನು, ಸ್ಟಾರ್ಟಿಂಗ್ ವಿತ್ ಎ ಬಿ ಅಂತ. ಸೊ ಎಂಡಿಂಗ್ ವಿತ್ ಯಾವ ವ್ಯಾಲ್ಯೂಸ್ ಅಂತಲೂ ಕೊಟ್ಟಿಲ್ಲ. ಸೊ ನಾವು ಇದಕ್ಕೆ ಸೆಲ್ಫ್ ಎ ಬಿನೇ ತೊಗೊತೀವಿ. ಅಂದರೆ ಎ ಬಿ ಸ್ಟಾರ್ಟಿಂಗ್ ಆದಮೇಲೆ ಎಷ್ಟು ನಂಬರ್ ಆಫ್ ಎಸ್ ಆದರೂ ಇರ್ಬೋದು, ಎಷ್ಟು ನಂಬರ್ ಆಫ್ ಬಿಸ್ ಆದರೂ ಇರ್ಬೋದು. ಸೊ ಇದು ಟ್ರಾನ್ಸಿಷನ್ ಡಯಾಗ್ರಾಮ್. ಓಕೆನಾ. ಇದಕ್ಕೆ ಇವಾಗ ಟ್ರಾನ್ಸಿಷನ್ ಟೇಬಲ್ ಬರೆಯೋಣ. ಇದು ಟ್ರಾನ್ಸಿಷನ್ ಫಂಕ್ಷನ್ದು ಸಿಂಬಲ್. ಸ್ಟೇಟ್ಸು Q0, Q1, Q2, Q3. ಓಕೆನಾ. ಇನಿಷಿಯಲ್ ಸ್ಟೇಟ್, ಫೈನಲ್ ಸ್ಟೇಟ್. ಇನ್ಪುಟ್ಸು ಎ ಮತ್ತು ಬಿ ಇದೆ. Q0 ಆನ್ ಎ ಎಲ್ಲಿಗೆ ಹೋಗ್ತಿದೆ, ಆ್ಯಂಡ್ ಆಲ್ಸೋ ಡೆಡ್ ಸ್ಟೇಟ್ ಇದೆ. ಓಕೆನಾ. Q0 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗ್ತಿದೆ, Q1ಗೆ ಹೋಗ್ತಿದೆ. ಆನ್ ಇನ್ಪುಟ್ ಬಿ ಡೆಡ್ ಸ್ಟೇಟಿಗೆ ಹೋಗ್ತಿದೆ. Q1 ಆನ್ ಇನ್ಪುಟ್ ಎ Q1ಇಂದ ಎಲ್ಲಿಗೆ ಹೋಗ್ತಿದೆ, Q2ಗೆ ಹೋಗ್ತಿದೆ. ಬಿ ಡೆಡ್ ಸ್ಟೇಟಿಗೆ ಹೋಗ್ತಿದೆ. Q2 ಆನ್ ಇನ್ಪುಟ್ ಬಿ Q3ಗೆ ಹೋಗ್ತಿದೆ. ಆನ್ ಇನ್ಪುಟ್ ಎ ಡೆಡ್ ಸ್ಟೇಟಿಗೆ ಬಂದಿದೆ. Q3 ನೋಡಿ ಆನ್ ಇನ್ಪುಟ್ ಎ ಆ್ಯಂಡ್ ಬಿ ಸೆಲ್ಫಿಗೆ ಹೋಗ್ತಿದೆ. ಸೊ Q3ನೇ ಬರ್ಕೋಬೇಕು. ಓಕೆನಾ. ನೆಕ್ಸ್ಟು ಡೆಡ್ ಸ್ಟೇಟು ಆಲ್ಮೋಸ್ಟ್ ಎಲ್ಲಂದ್ರೂ ಕೂಡ ಅಲ್ಲಿ ಸೆಲ್ಫಿಗೆ ಹೋಗುತ್ತೆ. ಓಕೆನಾ. ಇದು ಟ್ರಾನ್ಸಿಷನ್ ಟೇಬಲ್. ಟ್ರಾನ್ಸಿಷನ್ ಟೇಬಲ್ ಬರೆದ್ಮೇಲೆ ಏನು ಬರೀಬೇಕು, 5 ಕಾಂಪೊನೆಂಟ್ಸು ಮೆನ್ಷನ್ ಮಾಡಬೇಕಲ್ವಾ. ಆಲ್ಫಾಬೆಟ್ ನೋಡಿ, ಇದರಲ್ಲಿ ಯಾವ್ಯಾವ ಆಲ್ಫಾಬೆಟ್ ಯೂಸ್ ಮಾಡಿದ್ದೀವಿ, ಎ ಬಿ. ನೆಕ್ಸ್ಟ್ ಸ್ಟೇಟ್ಸು, ಯಾವ್ಯಾವ ಸ್ಟೇಟ್ಸ್ನ ಯೂಸ್ ಮಾಡಿದ್ದೀವಿ, Q0, Q1, Q2, Q3. ಓಕೆನಾ. ನೆಕ್ಸ್ಟ್ ಇನ್ನೇನು ಬರೀಬೇಕು, ಇನಿಷಿಯಲ್ ಸ್ಟೇಟ್ ಬಂದ್ಬಿಟ್ಟು Q0 ಅಲ್ವಾ. ಸೊ ದಿಸ್ ಇಸ್ ದ ಇನಿಷಿಯಲ್ ಸ್ಟೇಟ್. ಫೈನಲ್ ಸ್ಟೇಟ್ ಯಾವುದು, Q3 ಇಸ್ ದ ಫೈನಲ್ ಸ್ಟೇಟ್. ಓಕೆನಾ. ನೆಕ್ಸ್ಟ್ ಏನು ಬರೀಬೇಕು, ಟ್ರಾನ್ಸಿಷನ್ ಫಂಕ್ಷನ್ನ ಬರೀಬೇಕು. ಟ್ರಾನ್ಸಿಷನ್ ಫಂಕ್ಷನ್ ಆಲ್ರೆಡಿ ಬರೆದಿದ್ದೀವಿ, ಸೊ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಓಕೆನಾ. ಸ್ಟಾರ್ಟಿಂಗ್ ವಿತ್ ವ್ಯಾಲ್ಯೂಸ್ ಬಂದರೆ ಹೆಂಗೆ ಬರೀಬೇಕು ಅಂತ ಗೊತ್ತಾಯಿತು ಅಲ್ವಾ. ಇನ್ನೂ ಎಕ್ಸಾಂಪಲ್ ಸಾಲ್ವ್ ಮಾಡಬೇಕು ಅಂದರೆ ಆ್ಯಸ್ ಐ ಸೈಡ್ ಹೋಗ್ಬಿಟ್ಟು ಫಸ್ಟ್ ಮಾಡ್ಯೂಲ್ದು ಪ್ಲೇ ಲಿಸ್ಟ್ನ ವಾಚ್ ಮಾಡಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಥರ್ಡ್ ಎಕ್ಸಾಂಪಲ್. ಈ ಥರ್ಡ್ ಎಕ್ಸಾಂಪಲ್ ಏನು, ಸಬ್ಸ್ಟ್ರಿಂಗ್ಸ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಆ ಸಬ್ಸ್ಟ್ರಿಂಗ್ ವ್ಯಾಲ್ಯೂಸ್ನ ನಾವು ಸ್ಯಾಟಿಸ್ಫೈ ಮಾಡೋ ಥರ ಸಾಲ್ವ್ ಮಾಡಬೇಕು. ಫಸ್ಟು ಲ್ಯಾಂಗ್ವೇಜ್ ಬರ್ಕೊಳ್ಳೋಣ. ನೋಡಿ ಸಬ್ಸ್ಟ್ರಿಂಗ್ ಏನು ಕೊಟ್ಟಿದ್ದಾರೆ, ಎ ಬಿ ಎ ಅಂತ ಕೊಟ್ಟಿದ್ದಾರಲ್ವಾ. ಸೊ ದಟ್ ಈಸ್ ದ ಮಿನಿಮಲ್ ಸ್ಟ್ರಿಂಗ್. ನೆಕ್ಸ್ಟ್ ಏನಂದರೆ ಸ್ಟಾರ್ಟಿಂಗ್ ವಿತ್ ಎಷ್ಟು ನಂಬರ್ ಆಫ್ ಎಸ್ ಆದರೂ ಇರ್ಬೋದು, ಎಂಡಿಂಗ್ ವಿತ್ ಎಷ್ಟು ನಂಬರ್ ಆಫ್ ಬೀಸ್ ಆದರೂ ಇರ್ಬೋದು, ಎಸ್ ಆದರೂ ಇರ್ಬೋದು, ಆ್ಯಂಡ್ ಆಲ್ಸೋ ಕಾಂಬಿನೇಷನ್ ಆಫ್ ಎಸ್ ಆದರೂ ಇರ್ಬೋದು, ಬೀಸ್ ಆದರೂ ಇರ್ಬೋದು. ಓಕೆನಾ. ಆದರೆ ಇನ್ ಬಿಟ್ವೀನ್ ಸಬ್ಸ್ಟ್ರಿಂಗ್ ಮಾತ್ರ ಎ ಬಿ ಎನೇ ಬರಬೇಕು. ಓಕೆನಾ. ಇದು ಕಂಡೀಷನು. ಇವಾಗ ಇದ್ರ ಹಿಂದೆ ಎ ಬಿ ಎ ಏನಾದರೂ ಬರ್ಕೋಬೋದು, ಆ್ಯಂಡ್ ಆಲ್ಸೋ ಎಂಡಿಂಗಲ್ಲಿ ಬಿ ಎ ಏನಾದರೂ ಬರಿಬೋದು. ಓಕೆನಾ. ಇವಾಗ ಇದಕ್ಕೆ ನಾವು ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. ಟ್ರಾನ್ಸಿಷನ್ ಡಯಾಗ್ರಾಮ್ ಬರಿಬೇಕಾದ್ರೆ ಒಂದು ಸ್ಟ್ರಿಂಗ್ನ ಕನ್ಸಿಡರ್ ಮಾಡಬೇಕಲ್ವಾ. ನಾನು ಮಿನಿಮಲ್ ಸ್ಟ್ರಿಂಗ್ನೇ ಕನ್ಸಿಡರ್ ಮಾಡೋದು, ಎ ಬಿ ಎ. ಅದರಲ್ಲಿ ಆಲ್ಫಾಬೆಟ್ಸ್ ಏನಿದೆ, ಎ ಬಿ ಇದೆ. ಇದಕ್ಕೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. ಫಸ್ಟು ಇನಿಷಿಯಲ್ ಸ್ಟೇಟ್ Q0, ಇನ್ಪುಟ್ ಎ, Q1, ಇನ್ಪುಟ್ ಬಿ, Q2, input A. Q3 is the final state. ಓಕೆನಾ. ಇವಾಗ ಏನು ಮಾಡಬೇಕು, ಕಂಡೀಷನ್ ಚೆಕ್ ಮಾಡಬೇಕು ದಟ್ ಆಲ್ ದ ಟ್ರಾನ್ಸಿಷನ್ ಸ್ಟೇಟ್ಸು ಎಲ್ಲ ಇನ್ಪುಟ್ನು ಟ್ರಾನ್ಸಿಟ್ ಮಾಡಿದೆಯಾ ಅಟ್ಲೀಸ್ಟ್ ಒನ್ ಟೈಮು ಅನ್ನೋದನ್ನ ಕಂಡೀಷನ್ನ ಚೆಕ್ ಮಾಡಬೇಕಲ್ವಾ. ಇವಾಗ ನೋಡಿ Q0 ಎ ಇನ್ಪುಟ್ನ ಟ್ರಾನ್ಸಿಟ್ ಮಾಡಿದೆ, ಬಟ್ ಬಿ ಇನ್ಪುಟ್ನ ಟ್ರಾನ್ಸಿಟ್ ಮಾಡಿಲ್ಲ. ಇವಾಗ ಬಿ ಇನ್ಪುಟ್ನ ಸೆಲ್ಫ್ ತೊಗೋಬೋದಾ ಚೆಕ್ ಮಾಡೋಣ. ಇಫ್ ಬಿ ತೊಗೊಂಡ್ರೆ ವ್ಯಾಲ್ಯೂ ಏನು ಬರುತ್ತೆ, ಬಿ ಎ. ಸಬ್ಸ್ಟ್ರಿಂಗ್ ಎ ಬಿ ಎ ಬರ್ತಿದೆಯಾ, ಎಸ್ ಬರ್ತಿದೆ. ಸೊ ಸೆಲ್ಫ್ ಬಿ ತೊಗೊಳ್ಳೋಣ. ನೆಕ್ಸ್ಟ್ Q1 ಬಿನ ಟ್ರಾನ್ಸಿಟ್ ಮಾಡಿದೆ, ಎನ ಟ್ರಾನ್ಸಿಟ್ ಮಾಡಿಲ್ಲ. ಇವಾಗ ಅದನ್ನು ನಾವು ಸ್ಯಾಟಿಸ್ಫೈ ಮಾಡಬೇಕು. Q1ಇಂದ ಸೆಲ್ಫ್ ಎ ತೊಗೋಬೋದಾ. ಇವಾಗ Q1ಅಲ್ಲಿ ಸೆಲ್ಫ್ ಎ ತೊಗೊಂಡ್ರೆ ವ್ಯಾಲ್ಯೂ ಹೆಂಗೆ ಬರುತ್ತೆ ನೋಡಿ, ಬಿ ಎ
ಎ ಬಿ ಎ ಅಲ್ವಾ. ಸಬ್ಸ್ಟ್ರಿಂಗ್ ಎ ಬಿ ಎ ಬರ್ತಿದೆಯಾ? ಎಸ್ ಬರ್ತಿದೆ. ಸೊ ಸೆಲ್ಫ್ ಎನ ತಗೋತೀವಿ. ನೆಕ್ಸ್ಟ್ Q2 ಇನ್ಪುಟ್ ಎನ ಟ್ರಾನ್ಸಿಟ್ ಮಾಡ್ತಿದೆ, ಬಿನ ಟ್ರಾನ್ಸಿಟ್ ಮಾಡಬೇಕು. ಇವಾಗ ಬಿನ ಸೆಲ್ಫ್ ತಗೋಬೋದಾ? ಇಫ್ ಬಿನ ಸೆಲ್ಫ್ ತಗೊಂಡ್ರೆ ವ್ಯಾಲ್ಯೂ ಏನು ಬರುತ್ತೆ ನೋಡಿ. ಬಿ ಎ ಎ ಬಿ ಸೆಲ್ಫ್ ಬಿ ತಗೊಂಡ್ರೆ ಬಿ ಎ ಬರುತ್ತೆ ನೋಡಿ. ಇದರಲ್ಲಿ ಎ ಬಿ ಎ ಸಬ್ಸ್ಟ್ರಿಂಗ್ ಬರ್ತಿದೆಯಾ? ಎಲ್ಲಾದರೂ ಎ ಬಿ ಎ ಸಬ್ಸ್ಟ್ರಿಂಗ್ ಇದೆಯಾ ಮಿಡಲಲ್ಲಿ? ಇನ್ನೂ ಇಲ್ಲ. ಎ ಬಿ ಬಿ ಬರ್ತಿದೆ. ಸೊ ಅಕ್ಸೆಪ್ಟ್ ಮಾಡಲ್ವಾ? ಸೊ Q2 ಇಂದ Q1ಗೆ ತಗೋಬೋದಾ ಅಂತ ಚೆಕ್ ಮಾಡೋಣ. ಇಫ್ Q2 ಇಂದ Q1ಗೆ ಬಿ ಬಂದರೆ ಹೆಂಗಾಗುತ್ತೆ ನೋಡಿ. ಎ ಎ ಬಿ 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 ಎ ಅಂದರೆ ಬಿ ಬಿ ಎನೇ ಆಗಿಬಿಡುತ್ತೆ. ಸೊ Q1ಗೂ ತೊಗೊಳೋದಕ್ಕಾಗಲ್ಲ. ನೆಕ್ಸ್ಟ್ Q0ಗೆ ತಗೋಬೋದಾ ನೋಡಿ. Q2 ಇಂದ Q0ಗೆ ಬಿ ತೊಗೊಂಡ್ರೆ ಹೆಂಗಾಗುತ್ತೆ. ಎ ಬಿ ಬಿ ಎ ಬಿ ಎ ಬರ್ತಿದೆಯಾ? ಎಸ್ ಬರ್ತಿದೆ. ಸೊ ಬಿನ ಇಲ್ಲಿಗೆ ತಗೋಣ. ನೆಕ್ಸ್ಟ್ Q3 ಇಂದ ಚೆಕ್ ಮಾಡಬೇಕಲ್ವಾ. Q3ಅಲ್ಲಿ ನೀವು ಆರಾಮಾಗಿ ಬರ್ಕೋಬೋದು. ಸ್ಟಾರ್ಟಿಂಗು ಎಂಡಿಂಗು ಎಷ್ಟು ನಂಬರ್ ಆಫ್ ಎಸ್ ಆದರೂ ಬಿಸ್ ಆದರೂ ಇರ್ಬೋದು. ಇನ್ ಬಿಟ್ವೀನ್ ಎ ಬಿ ಎ ಇರಬೇಕು. ಸೊ ಇನ್ ಬಿಟ್ವೀನ್ದು ಎ ಬಿ ಎ ಇದೆಯಾ? ಸೊ ಎಂಡಿಂಗಲ್ಲಿ ಎ ಬಿ ಎಷ್ಟಾದರೂ ಇರ್ಬೋದು. ಸೊ ಸೆಲ್ಫ್ ತಗೋತೀವಿ. ಓಕೆನಾ. ಇದಕ್ಕೆ ಇವಾಗ ಟ್ರಾನ್ಸಿಷನ್ ಟೇಬಲ್ ಬರೆಯೋಣ. ಸ್ಟೇಟ್ಸ್ ಬರ್ಕೊಳ್ಳೋಣ. Q0 Q1 Q2 Q3. Q0 is the initial state, Q3 is the final state. Input A B. Q0 on A Q1ಗೆ ಬರ್ತಿದೆ. ಆನ್ ಬಿ ಸೆಲ್ಫ್ Q0ಗೆ ಹೋಗ್ತಿದೆ. Q1 ಆನ್ ಎ Q1ಗೆ ಬರ್ತಿದೆ. ಆನ್ ಬಿ Q2ಗೆ ಹೋಗ್ತಿದೆ. Q2 ಆನ್ ಎ Q3ಗೆ ಹೋಗ್ತಿದೆ. Q2 ಆನ್ ಬಿ Q0ಗೆ ಹೋಗ್ತಿದೆ. Q3 ಆನ್ ಎ ಆ್ಯಂಡ್ ಬಿ ಸೆಲ್ಫ್ ಹೋಗ್ತಿದೆ. ಸೊ Q3 ಓಕೆನಾ. ಇದು ಟ್ರಾನ್ಸಿಷನ್ ಟೇಬಲು. ಇವಾಗ 5 ಕಾಂಪೊನೆಂಟ್ಸ್ನು ಮೆನ್ಷನ್ ಮಾಡೋಣ. ಆಲ್ಫಾಬೆಟ್ಟು ಯಾವ್ದು ಆಲ್ಫಾಬೆಟ್ ಯೂಸ್ ಮಾಡಿದ್ದೀವಿ? ಎ ಮತ್ತು ಬಿ. ಸ್ಟೇಟ್ಸ್ ಯಾವುದಿದೆ? Q0, Q1, Q2, Q3. ಓಕೆನಾ. ನೆಕ್ಸ್ಟ್ ಫೈನಲ್ ಸ್ಟೇಟ್ ಯಾವುದು? Q3 ಇಸ್ ದ ಫೈನಲ್ ಸ್ಟೇಟ್. ಇನಿಷಿಯಲ್ ಸ್ಟೇಟ್ ಯಾವುದು? Q0 ಇಸ್ ದ ಇನಿಷಿಯಲ್ ಸ್ಟೇಟ್. ಟ್ರಾನ್ಸಿಷನ್ ಫಂಕ್ಷನ್ನ ಆಲ್ರೆಡಿ ನಾವು ಮೆನ್ಷನ್ ಮಾಡಿದ್ದೀವಿ. ಓಕೆನಾ. ಈಸಿ ಅನ್ನಿಸ್ತಿದೆ ಅಲ್ವಾ ಹೆಂಗೆ ಸಾಲ್ವ್ ಮಾಡೋದು ಈ ಪ್ರಾಬ್ಲಮ್ಸ್ ಅನ್ನೋದು. ನೆಕ್ಸ್ಟ್ ಇವಾಗ ಈವನ್ ಮತ್ತು ಆಡ್ ನಂಬರ್ದು ಹೆಂಗೆ ಸಾಲ್ವ್ ಮಾಡೋದಂತ ಒಂದು ಎಕ್ಸಾಂಪಲ್ನ ಹೇಳ್ಕೊಡ್ತೀನಿ. ಈವನ್ ಆ್ಯಂಡ್ ಆಡ್ ಆಲ್ಫಾಬೆಟ್ದು ಸ್ಟ್ರಿಂಗ್ ಕೊಟ್ಟಾಗ ಈಸಿಯಾಗಿ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದಕ್ಕೆ ನಾನು ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ. ಈ ಪ್ರಾಬ್ಲಮ್ನ ನಾನು ಆಲ್ರೆಡಿ ಪ್ಲೇ ಲಿಸ್ಟಲ್ಲೂ ಕೂಡ ಸಾಲ್ವ್ ಮಾಡಿದರೂ ಕೂಡ ಇಲ್ಲಿ ಹೇಳ್ಕೊಡ್ತಿದ್ದೀನಿ. ಬಿಕಾಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಹೆಂಗೆ ಅಂದರೆ ಇವಾಗ ಈವನ್ ನಂಬರ್ ಆಫ್ ಏಸ್ ಇಲ್ಲಿ ಟೋಟಲು 4 ಕಂಡೀಷನ್ಸ್ನ ತಗೋಬೋದಲ್ವಾ. ದಟ್ ಈಸ್ ಈವನ್ ನಂಬರ್ ಆಫ್ ಏಸ್, ಈವನ್ ನಂಬರ್ ಆಫ್ ಬೀಸ್, ಆರ್ ಈವನ್ ನಂಬರ್ ಆಫ್ ಏಸ್, ಆಡ್ ನಂಬರ್ ಆಫ್ ಬೀಸ್, ಆರ್ ಆಡ್ ನಂಬರ್ ಆಫ್ ಏಸ್, ಈವನ್ ನಂಬರ್ ಆಫ್ ಬೀಸ್, ಆರ್ ಆಡ್ ನಂಬರ್ ಆಫ್ ಏಸ್, ಆಡ್ ನಂಬರ್ ಆಫ್ ಬೀಸ್ ಅಲ್ವಾ. ಈ 4 ಕಂಡೀಷನ್ಸು ಬರುತ್ತೆ ಈವನ್ನು ಆಡ್ ಅಂತ ತಗೊಂಡಾಗ ಅಲ್ವಾ. ಇದಕ್ಕೆ ಹೆಂಗೆ ಬರ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ಆಲ್ಫಾಬೆಟ್ಸ್ ಯಾವುದು? ಎ ಬಿ. ಫಸ್ಟ್ ಇವಾಗ ಇನಿಷಿಯಲ್ ಸ್ಟೇಟ್, ಒಂದು ಸ್ಟೇಟ್ನ ಇನಿಷಿಯಲ್ ಸ್ಟೇಟಾಗಿ ಕನ್ಸಿಡರ್ ಮಾಡೋಣ. ಅದನ್ನು ಈವನ್ ಏಸ್, ಈವನ್ ಬೀಸ್ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಸ್ಟೇಟ್ನ ಈವನ್ ಏಸ್, ಆಡ್ ಬೀಸ್ ಅಂತ ಕನ್ಸಿಡರ್ ಮಾಡೋಣ. ದರ್ ಸ್ಟೇಟ್ ಆಡ್ ಏಸ್, ಈವನ್ ಬೀಸ್ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಸ್ಟೇಟ್ ಆಡ್ ಏಸ್, ಆಡ್ ಬಿ ಅಂತ ಕನ್ಸಿಡರ್ ಮಾಡೋಣ. ಓಕೆನಾ. ಇದು 4 ಸ್ಟೇಟು. ಓಕೆನಾ. ಇದ್ರ ಮಧ್ಯೆ ನಾವು ಇವಾಗ ಟ್ರಾನ್ಸಿಷನ್ ಮಾಡಬೇಕು. ಟೋಟಲ್ ಆಲ್ಫಾಬೆಟ್ಸ್ ಯಾವುದಿದೆ? ಎ ಮತ್ತು ಬಿ ಆಲ್ಫಾಬೆಟ್ಸ್ ಇದೆ ಅಲ್ವಾ. ಫಸ್ಟು ಟ್ರಾನ್ಸಿಷನ್ನ ಮಾಡೋಣ. ಸೊ ಎ ಟ್ರಾನ್ಸಿಷನ್ ಎ ಎ, ಇಲ್ಲೂ ಕೂಡ ಎ ಎ, ಬಿ 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 ಬಿ. ಓಕೆನಾ.
ಟ್ರಾನ್ಸಿಷನ್ನ ಬರ್ಕೋಬೇಕು. ಇದಾದಮೇಲೆ ಏನಂದರೆ ಇವಾಗ ಕ್ವೆಶನಲ್ಲಿ ನಿಮ್ಗೇನಾದರೂ ಈವನ್ ನಂಬರ್ ಆಫ್ ಎಸ್ ಈವನ್ ನಂಬರ್ ಆಫ್ ಬೀಸ್ ಅಂತ ಕೊಡ್ತಾರೆ ಅಂದ್ಕೊಳ್ಳಿ. ಆವಾಗ ಏನು ಮಾಡಬೇಕು, ಈ ಈವನ್ ನಂಬರ್ ಆಫ್ ಎಸ್ ಈವನ್ ನಂಬರ್ ಆಫ್ ಬೀಸ್ ಅಂತ ಇದೆಯಲ್ವ ಈ ಸ್ಟೇಟ್ನ, ಇದನ್ನು ಫೈನಲ್ ಸ್ಟೇಟ್ ಮಾಡಬೇಕು ಅಷ್ಟೇ. ಏನಾದರೂ ಈವನ್ ನಂಬರ್ ಆಫ್ ಎಸ್ ಆಡ್ ನಂಬರ್ ಆಫ್ ಬೀಸ್ ಅಂತ ಕೊಟ್ಟರೆ ಈ ಸ್ಟೇಟ್ನ ಫೈನಲ್ ಮಾಡಿ. ಆ್ಯಂಡ್ ಆಡ್ ನಂಬರ್ ಆಫ್ ಎಸ್ ಈವನ್ ನಂಬರ್ ಆಫ್ ಬೀಸ್ ಅಂತ ಏನಾದರೂ ಕ್ವಶನಲ್ಲಿ ಕಂಡೀಷನ್ ಮಾಡಿದ್ರೆ ಇದಕ್ಕೆ ಫೈನಲ್ ಸ್ಟೇಟ್ ಮಾಡಿ, ಆ ಥರ. ಓಕೆನಾ? ಅವ್ರು ಏನು ಕಂಡೀಷನ್ ಕೊಡ್ತಾರೆ ಆ ಕಂಡೀಷನ್ ಯಾವುದರಲ್ಲಿ ಇದೆ ಆ ಸ್ಟೇಟ್ನ ಫೈನಲ್ ಸ್ಟೇಟ್ ಮಾಡಬೇಕು ಅಷ್ಟೇ. ಇದು ತುಂಬ ಇಂಪಾರ್ಟೆಂಟು. ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ನಿಮ್ಗೇನಾದರೂ ಈ ಥರ ಈವನ್ ಆರ್ ಆಡ್ ಕ್ವೆಶನ್ ಕೊಟ್ಟರೆ ಆರಾಮಾಗಿ ಬರೆದು ಬರ್ಬೋದು. ಓಕೆನಾ? ನೆಕ್ಸ್ಟ್ ಇವಾಗ ಇದರಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡ್ತೀನಿ ನೋಡಿ. obtain a DFA to accept the language string mod 4 is not equals to 0 where alphabet is equals to a. ಇದರಲ್ಲಿ ಆಲ್ಫಾಬೆಟ್ನ ಎ ಕೊಟ್ಟಿದ್ದಾರೆ. ಸ್ಟ್ರಿಂಗ್ ಏನಂದರೆ mod 4 should not be equals to 0 ಅಂದರೆ ಇಟ್ ಶುಡ್ ನಾಟ್ accept 4 consecutive a's ಅಂತ. ಓಕೆನಾ? ಎಲ್ಲನೂ ಅಕ್ಸೆಪ್ಟ್ ಮಾಡ್ಬೋದು ಎಕ್ಸೆಪ್ಟ್ 4 ಅಂದರೆ 4ಇಂದ ಡಿವಿಷನ್ ಆಗೋ ವ್ಯಾಲ್ಯೂಸು ಅಂದರೆ 4, 8, 12, 16 ಈ ಥರ ಏಸ್ನ ಅಕ್ಸೆಪ್ಟ್ ಮಾಡಬಾರ್ದು. ಇದನ್ನು ಹೆಂಗೆ ಬರೆಯೋದು? ಫಸ್ಟ್ ಇನಿಷಿಯಲ್ ಸ್ಟೇಟ್ ತೊಗೊಳ್ಳೋಣ. ದಟ್ ಈಸ್ Q0 ಎ Q1 ಎ 1 ಟೈಮ್ 2 ಟೈಮ್ ಆಯಿತು, 3 ಟೈಮ್ ಆಯಿತು, 4th ಟೈಮ್ಗೆ ಇಲ್ಲಿಂದ ಇಲ್ಲಿಗೆ ತೊಗೊಳ್ಳೋಣ. ಓಕೆನಾ? ಇದರಲ್ಲಿ ಏನಂದರೆ ಈ ಥರ ನಾಟ್ ಈಕ್ವಲ್ಸ್ ಟು ಕೊಟ್ಟಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಏನಕ್ಕೆ ಅಂದರೆ ಫೈನಲ್ ಸ್ಟೇಟ್ನ ಹೆಂಗೆ ಬರ್ಕೊಳ್ಳೋದು ಅನ್ನೋದೇ ಕನ್ಫ್ಯೂಷನ್. ಇಫ್ ಇಟ್ ಈಸ್ ಈಕ್ವಲ್ಸ್ ಟು ಬಂದರೆ ಹೆಂಗೆ ಬರೆಯೋದು ನೋಡಿ. ಇಫ್ ಇಟ್ ಈಸ್ ಈಕ್ವಲ್ಸ್ ಬಂದರೆ 1 ಟೈಮ್ ಆಯಿತಾ ಎ Q1 ಎ Q2 2 ಟೈಮ್ ಆಯಿತು, 3 ಟೈಮ್ ಆಯಿತು, 4th ಟೈಮ್ ಇಲ್ಲಿಗೆ ಹೋಗುತ್ತೆ ಅಲ್ವಾ. ಸೊ ಅವಾಗ ಇದನ್ನು ಫೈನಲ್ ಸ್ಟೇಟ್ ಮಾಡಿಬಿಡ್ಬೋದು. ಆವಾಗ 1 2 3 4 ಅಕ್ಸೆಪ್ಟ್ ಮಾಡ್ತಿದ್ಯಾ, 5 6 7 8 ಅಂದರೆ ವಿಚ್ ಈಸ್ ಡಿವಿಸಿಬಲ್ ಬೈ 4 ವ್ಯಾಲ್ಯೂಸ್ ಎಲ್ಲನೂ ಅಕ್ಸೆಪ್ಟ್ ಮಾಡುತ್ತೆ. ಈಕ್ವಲ್ಸ್ ಟು 0 ಆದರೆ, ಇಟ್ ಈಸ್ ನಾಟ್ ಈಕ್ವಲ್ಸ್ ಟು 0 ಆದಾಗ ಫೈನಲ್ ಸ್ಟೇಟ್ ಹೆಂಗೆ ಬರ್ಕೋಬೇಕು ಅಂದರೆ ಎಕ್ಸೆಪ್ಟ್ ಇನಿಷಿಯಲ್ ಸ್ಟೇಟು ಎಲ್ಲ ಸ್ಟೇಟ್ನು ಫೈನಲ್ ಸ್ಟೇಟ್ ಮಾಡಬೇಕು. ಓಕೆನಾ? ನೋಡಿ ಇವಾಗ ಇದನ್ನು ಫೈನಲ್ ಸ್ಟೇಟ್ ಮಾಡಿದ್ರೆ ಇಲ್ಲಿಂದನೇ ಅಲ್ವಾ ಇನಿಷಿಯಲ್ ಸ್ಟೇಟಿಂದ ಸ್ಟಾರ್ಟ್ ಆಗೋದು. 1 ಎ ಅಕ್ಸೆಪ್ಟ್ ಆಗುತ್ತೆ ಅಲ್ವಾ, ಎಸ್ ಅಕ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಫೈನಲ್ ಸ್ಟೇಟ್ ಮಾಡಿದ್ರೆ ಎ 2 A's ಅಕ್ಸೆಪ್ಟ್ ಆಗುತ್ತಾ, ಎಸ್ ಆಗುತ್ತೆ. ಎ 3 A's ಅಕ್ಸೆಪ್ಟ್ ಆಗುತ್ತಾ, ಎಸ್ ಆಗುತ್ತೆ. ಎ ಅಂದರೆ 4 A's ಅಕ್ಸೆಪ್ಟ್ ಆಗೋಂಗಿಲ್ಲ. ಸೊ ಇದನ್ನು ಇನಿಷಿಯಲ್ ಸ್ಟೇಟ್ನ ಮಾತ್ರ ನಾವು ಫೈನಲ್ ಸ್ಟೇಟ್ ಮಾಡೋದಿಲ್ಲ. ಓಕೆನಾ? ಇದು ಬಂದುಬಿಟ್ಟು ಹೆಂಗೆ ಮಾಡ್ ವ್ಯಾಲ್ಯೂಸ್ ಕೊಟ್ಟರೆ ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯ್ತಾ. ಇವಾಗ ಎಲ್ಲದರಲ್ಲೂ ಇರೋದೇ ಒಂದು ಇನ್ಪುಟ್ಟು ಎ ಇನ್ಪುಟ್ಟು ಎಲ್ಲದರಲ್ಲೂ ಟ್ರಾನ್ಸಿಟ್ ಆಗಿದೆ. ಸೊ ಏನನ್ನು ಇಲ್ಲಿ ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆನಾ? ಇದರಲ್ಲಿ ಹೆಂಗೆ ಕಾಂಪೊನೆಂಟ್ಸ್ ಬರೆಯೋದು ಅಂತ ನಿಮಗೆ ಗೊತ್ತು ಅಲ್ವಾ. ಮತ್ತು ಇದರಲ್ಲಿ ಏನು ಬರೆಯೋದಿಲ್ಲ ನಾನು. ಇಲ್ಲಿಗೆ DFA ಪ್ರಾಬ್ಲಮ್ಸ್ ಅಂದರೆ 4 ಟೈಪ್ ಆಫ್ ಪ್ರಾಬ್ಲಮ್ಸ್ನು ಹೆಂಗೆ ಸಾಲ್ವ್ ಮಾಡೋದು ಅನ್ನೋದು ಕಂಪ್ಲೀಟಾಗಿ ಅರ್ಥ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟಲ್ಲಿ ನೆಕ್ಸ್ಟ್ ಟಾಪಿಕ್ಸ್ನ ನಾನು ಕವರ್ ಮಾಡ್ತೀನಿ. ಅದನ್ನು ಕೂಡ ಎಲ್ಲ ವೀಡಿಯೋಸ್ನ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಸೊ ದಟ್ ನಿಮಗೆ ಪಕ್ಕಾ 20 ಮಾರ್ಕ್ಸ್ ಮಾಡ್ಯೂಲ್ 1ಇಂದ ಬರುತ್ತೆ. ಈ 20 ಮಾರ್ಕ್ಸ್ಗೋಸ್ಕರ 1.5 ಅವರ್ ಇಂದ 2 ಅವರ್ಸ್ ಸ್ಪೆಂಡ್ ಮಾಡಿದ್ರೆ ಪಕ್ಕಾ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಯಾವುದಾದ್ರೂ ಟಾಪಿಕ್ ಮೇಲೆ ಡೌಟ್ ಇದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.